ಲುಕ್, ದಯವಿಟ್ಟು ಇವರು ಸರಿ ಹೋಗೋವರೆಗೂ ನೀನು ಈ ಮನೆ ಕಡೆ ತಲೆನೂ ಹಾಕ್ಬೇಡ. ಅರ್ಥ ಆಯ್ತಾ? ಆದ್ರೆ ಚಿಕ್ಕಮ್ಮ, ಅವ್ರು ನನ್ನ ಅಪ್ಪಯ್ಯ. ನಿನಗೆ ಅವ್ರ ಅಪ್ಪ ಆಗಿರ್ಬೋದು, ಆದ್ರೆ ನನಗೆ ಗಂಡ. ನನ್ನ ಗಂಡನ ನಾನು ನೋಡ್ಕೋತೀನಿ. ಇದರಲ್ಲಿ ಬೇರೆಯವರು ತಲೆ ಹಾಕೋದು ನನಗಿಷ್ಟ ಆಗಲ್ಲ. ಗೆಟ್ ಔಟ್. ಚಿಕ್ಕಮ್ಮ ಪ್ಲೀಸ್. ಹೇಳ್ದೆ ತಾನೆ, ಐ ಸೆಡ್ ಗೆಟ್ ಔಟ್. ಹೇಳಿದ ಅರ್ಥ ಆಗ್ತಿಲ್ವಾ? ಸುಮ್ಮನೆ ನಿಂತಿದ್ಯಲ್ಲ, ಗೆಟ್ ಔಟ್. ಕಮ್ಲಿ, ಕಮ್ಲಿ, ಬೇಡ ಕಮ್ಲಿ, ಬೇಡ ಕಮ್ಲಿ, ಕಮ್ಲಿ, ಕಮ್ಲಿ. ತಾರಾ ಇನ್ನೂ ಮಲಗಿಲ್ವಾ? ಎಷ್ಟೊತ್ತಾಯ್ತು? ಕಮ್ಲಿ ಬರ್ತಾಳೆ ಬಿಡು. ಏನು ಅವಳ ಜೊತೆ ಏನಾದರೂ ಮಾತಾಡೋದಿದ್ರೆ ಬೆಳಿಗ್ಗೆ ಮಾತಾಡ್ಬೋದು. ಬಾ, ತುಂಬ ಹೊತ್ತಾಯ್ತು. ರಮೇಶ್, ಕಮ್ಲಿ ಬರ್ಲಿ, ಅವಳ ಜೊತೆ ಮಾತಾಡ್ಬೇಕು ಅಂತಾನೆ ಕಾಯ್ತಾ ಇದ್ದೀನಿ. ನಿಂತ್ಕೋ ಕಮ್ಲಿ. ಎಲ್ಲಿ ಹೋಗಿದ್ದೆ ಎಷ್ಟೊತ್ತು? ಅತ್ತೆಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಪ್ಪ ಏನು ನೋಡ್ಬೇಕು ಅನ್ನೋ ಆತ್ರದಾಗೆ ನಿಮ್ಗೆ ಯಾರಿಗೂ ಹೇಳ್ದೆ ಉಂಟೋದೆ. ಇನ್ಯಾವತ್ತೂ ಹಿಂಗೆ ಮಾಡೋಕ್ಕಿಲ್ಲ ಅತ್ತೆಮ್ಮ, ದಯವಿಟ್ಟು ಕ್ಷಮಿಸಿ. ಒಂದು ತಪ್ಪು ಮಾಡಿ ಕ್ಷಮೆ ಕೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಆದರೆ ಅದೇ ತಪ್ಪನ್ನೇ ಪದೇ ಪದೇ ಮಾಡಿ ಕ್ಷಮೆ ಕೇಳಿದ್ರೆ ಅದಕ್ಕೆ ನಾಟಕ ಅನ್ಸ್ಕೊಳ್ಳುತ್ತೆ. ನೀವೀಗ ಬೆಳೆದಿದ್ದೀರಾ, ಅದು ತಪ್ಪಲ್ಲ. ಎಷ್ಟರ ಮಟ್ಟಿಗೆ ಬೆಳೆದಿದ್ದೀರಾ ಅಂದ್ರೆ ಮನೆ ಹಿರಿಯರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ ನಿಮಗೆ ಅನ್ಸಲ್ಲ. ಅಷ್ಟರ ಮಟ್ಟಿಗೆ ಬೆಳೆದಿದ್ದೀರಲ್ಲ, ಅದು ತಪ್ಪು. ನನ್ನ ಫ್ರೆಂಡ್ಸ್ ಎಲ್ಲ ಹೋಗುವಾಗ ನಿನ್ನ ಸೊಸೆ ಎಲ್ಲಿ ಅಂತ ಕೇಳಿದ್ರು. ಅವರೆಲ್ಲ ಹೋಗೋ ತನಕ ಇರಬೇಕು ಅನ್ನೋ ಕಾಮನ್ ಸೆನ್ಸು ಇರ್ಲಿಲ್ವಾ ನಿಮ್ಗೆ? ಅವರೆಲ್ಲ ನಿನ್ಗೆ ಗೊತ್ತಿಲ್ಲದೆ ನಿನ್ ಸೊಸೆ ಎಲ್ಲಿ ಹೋದ್ಲು, ನಿನಗೆ ಹೇಳ್ದೆ ಹೋಗ್ತಾಳ ಅಂತ ಕೇಳಿದ್ರು. ಆ ಮೂಮೆಂಟ್ ಅಲ್ಲಿ ಎಲ್ರು ಮುಂದೆ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅತ್ತೆಮ್ಮ, ನಿಮಗೆ ಗೌರವ ಕೊಡಬಾರ್ದು ಅಂತ ನಾನು ಹಿಂಗೆ ಮಾಡಲಿಲ್ಲ. ಹಾಗೇನೆ ನಿಮಗೆ ಗೌರವ ಕೊಡಬಾರ್ದು ಅನ್ನೋ ಭಾವನೆ ನನ್ನ ಮನ್ಸಿನಾಗ ಯಾವತ್ತೂ ಸುಳಿಯೋದಿಲ್ಲ ಅತ್ತೆಮ್ಮ. ಇದೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ? ನೋಡು ಕಮ್ಲಿ, ಇನ್ನೊಂದ್ಸಲ ಇದು ರಿಪೀಟ್ ಆಗ್ಬಾರ್ದು. ರಿಪೀಟ್ ಆದ್ರೆ ಚೆನ್ನಾಗಿರಲ್ಲ ಕಮ್ಲಿ. ಕಮ್ಲಿ, ನಿಮ್ಮತ್ತೆ ಸ್ವಭಾವ ಅಂತ ನಿಂಗೆ ಚೆನ್ನಾಗಿ ಗೊತ್ತಾಯಿದೆ. ಈ ಕ್ಷಣಕ್ಕೆ ಕೂಗಾಡ್ತಾಳೆ, ನಾಳೆ ಎಷ್ಟೊತ್ತಿಗೆ ಮರ್ತೋಗಿರುತ್ತೆ. ಡೋಂಟ್ ವರಿ. ರಿಷಿ, ಕಮ್ಲಿ ಕರ್ಕೊಂಡು ಹೋಗು. ಕಮ್ಲಿ, ಕಮ್ಲಿ. ಚಂದ್ರು, ಅವಳು ಹೋಗಾಯ್ತು. ನೀವ್ ಯಾಕೆ ಹೀಗೆ ಆಡ್ತಿದ್ದೀರಾ? ಮಲ್ಕೊಳ್ಳಿ, ಬನ್ನಿ. ಇಲ್ಲ, ಕಮ್ಲಿ ಬೇಕು. ನನ್ ಮಾತು ಕೇಳ್ತಿರಲ್ವೋ? ಬನ್ನಿ ಮಲ್ಕೊಳ್ಳಿ, ಹೇಳ್ತೀನಿ. ಊರ್ಮಿಳಾ, ಏನ್ ಗಲಾಟೆ? ಯಾರು ಬಂದಂಗಿತ್ತು? ಯಾರಾದ್ರೂ ಬಂದಿದ್ರಾ? ಇಲ್ವಲ್ಲತ್ತೆ, ಅದು ನಾವೇ ಮಾತಾಡ್ಕೊತಿದ್ವಿ. ಇಷ್ಟು ರಾತ್ರಿಲಿ ಎಲ್ರು ಮಲ್ಗೋದ್ ಬಿಟ್ಟು ಯಾಕೆ ಹೀಗೆ ನಿಂತಿದ್ದೀರಾ? ಅದು ಅತ್ತೆ, ಟಿವಿ ನೋಡ್ತಿದ್ವಿ. ಟಿವಿನ ಅವನಾಗಿಲ್ಲ? ಇಷ್ಟೊತ್ತು ನೋಡ್ತಾ ಇದ್ವಿ ಅಜ್ಜಿ.
ಈಗ್ಲೇ ಆಫ್ ಮಾಡಿದ್ವಿ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಹಾ ಊರ್ಮಿಳ, ಇಷ್ಟೊತ್ತಲ್ಲಿ ಚಂದ್ರನ ನಿಲ್ಲಿಸ್ಕೊಂಡು ಟಿವಿ ನೋಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅವಳಿಗೇನೋ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಾ? ಮೊದಲು ಚಂದ್ರನ ಕರ್ಕೊಂಡೋಗಿ ಮಲಗಿಸು. ಬನ್ನಿ. ನೀನೇನು ಇನ್ನು ಇಲ್ಲೇ ನಿಂತಿದ್ಯಾ? ಸಪ್ರೇಟಾಗಿ ನಿನ್ಗೆ ಹೇಳ್ಬೇಕಾ? ಇಲ್ಲ ಅಜ್ಜಿ, ಈಗ ಹೊರಟೆ, ನಾನು ಹೋಗಿ ಮಲ್ಕೋತೀನಿ. ನೀವು ಮಲ್ಕೊಳ್ಳಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಏನ್ ಹುಡುಗಿರೋ ಏನೋ, ಹೊತ್ತು ಗೊತ್ತು ಒಂದು ಇಲ್ಲ. ಮಲ್ಕೋ ಹೋಗು. ಮಾಮ್ ಹೇಳ್ದಂಗೆ ಆ ಕಮಲಿ ಬಂದಾಗ ಡ್ಯಾಡ್ ತುಂಬಾ ಎಕ್ಸೈಟೆಡ್ ಆದ್ರು ಅಂದ್ರೆ ಅವ್ರು ಏನಾದ್ರೂ ಡ್ರಾಮಾ ಮಾಡ್ತಿರ್ಬೋದಾ? ಅಲ್ಲ, ಆ ಕಮಲಿ ಯಾಕೆ ಇಷ್ಟೊತ್ತಿಗೆ ಬರ್ಬೇಕಿತ್ತು? ಐ ಆಮ್ ಸಾರಿ ಕಮಲಿ ಅವರೇ, ನೀವು ಅಮ್ಮಂಗೆ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ಅಂತ ಹೇಳಿದೆ. ನೀವು ನನ್ನಿಂದ ಬಯಸ್ಕೊಳ್ಳೋ ಹಾಗಾಯಿತು. ಅಯ್ಯೋ ಸರ್, ಅತ್ತೆಗೆ ನನಗೆ ಬೈಯೋ ಅಧಿಕಾರ ಐತೆ ಸರ್. ಅವ್ರು ಹೇಳೋದು ನನ್ನ ಒಳ್ಳೇದಕ್ಕೆ ಅಲ್ವಾ? ಅಪ್ಪ ಹೇಗಿದ್ದಾರೆ? ಹ್ಞೂ ಸರ್, ಚೆನ್ನಾಗವ್ರೆ. ಕಮಲಿ ಅವರೇ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಕಮಲಿ ಅವರೇ, ನಾನು ನಿಮ್ಮನ್ನೇ ಕೇಳ್ತಿರೋದು, ಏನು ಯೋಚನೆ ಮಾಡ್ತೀರಾ ಕಮಲಿ ಅವರೇ? ಏನಿಲ್ಲ ಸರ್, ಅಪ್ಪನ ಪರಿಸ್ಥಿತಿ ನೋಡಿ ಹೊಸಿ ಬೇಜಾರಾಯಿತು ಆಟೆಯ. ನೋಡಿ, ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಇನ್ನೂ ಬೇಜಾರಾಗತ್ತೆ. ಆ ವಿಷಯನ ಅಲ್ಲಿಗೆ ಬಿಡಿ. ಅಪ್ಪ ಆದಷ್ಟು ಬೇಗ ಹುಷಾರಾಗ್ತಾರೆ. ಈಗ ನನ್ನ ವಿಚಾರ ಒಂದ್ಸಲಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ವಿಚಾರನಾ? ಹಾಂ. ಏನು ಸರ್? ಗಿಫ್ಟ್ ವಿಷಯ. ಯಾವ ಗಿಫ್ಟು? ನನ್ನ ಗಿಫ್ಟು. ಅದರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ನಂಗೆ ತಡೆಯೋಕ್ಕಾಗ್ತಿಲ್ಲ. ನನ್ನ ಗಿಫ್ಟ್ ಕೊಡಿ. ಸರ್, ಮರ್ತೇ ಹೋಯ್ತು ನೋಡಿ ಸರ್, ಒಲೆ ಮೇಲೆ ಹಾಲಿಟ್ಟಿದ್ದೆ, ಆಫ್ ಮಾಡಿ ಬಂದ್ಬಿಡ್ತೀನಿ. ಕಮಲಿ ಅವರೇ, ಸುಳ್ಳು ಹೇಳಿದ್ರು ನಮ್ಮ ಥರ ಹೇಳಬೇಕು. ನಾನೇನು ಸುಳ್ಳು ಹೇಳ್ದೆ ಸರ್? ಹಾಂ, ಈಗ ತಾನೇ ರೂಮ್ ಒಳಗಡೆ ಬಂದ್ರಿ, ಅದು ಯಾವ ಗ್ಯಾಪಲ್ಲಿ ಒಲೆ ಮೇಲೆ ಹಾಲಿಟ್ಟಿದ್ರಪ್ಪ? ರಿಷಿ ಸರ್, ಆಗಲೇ ಒಲೆ ಮೇಲೆ ಹಾಲಿಟ್ಟಿರ್ಲಿಲ್ಲ, ಆದರೆ ಇವಾಗ ಇಡಬೇಕು ಅನಿಸ್ತೈತೆ. ಕಮಲಿ ಅವರೇ, ಅರೆ ಕಮಲಿ ಅವರೇ, ಆ ಕೆಲಸನೆಲ್ಲ ಆಮೇಲೆ ಮಾಡ್ಬೋದಲ್ವಾ? ಮೊದಲು ನೀವು ತಂದಿರೋ ಗಿಫ್ಟ್ ಕೊಡಿ. ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ರಿಷಿ ಸರ್, ಇಷ್ಟೊತ್ತೇ ಕಾಯ್ದಿರಂತೆ, ಇನ್ನೊಂದು 5 ನಿಮಿಷ ಕಾಯಕ್ಕಾಗಕ್ಕಿಲ್ವಾ? ಕಮಲಿ ಅವರೇ, ಒಂದು ಕೆಲಸ ಮಾಡೋಣ, ನೀವು ತಂದಿರೋ ಗಿಫ್ಟ್ನ 5 ನಿಮಿಷ ಆದಮೇಲೆ ಕೊಡಿ. ನಾನು ತಂದಿರೋ ಗಿಫ್ಟ್ನ ಈಗಲೇ ಕೊಡ್ತೀನಿ. ಅದನ್ನು ಓಪನ್ ಮಾಡಿ ನೋಡ್ತೀರಾ? ಸರಿ ಸರ್, ಆದರೆ ನೀವೊಂದು 5 ನಿಮಿಷ ರೂಮ್ನಾಗಿರಿ, ನಾನು ಹೋಗಿ ಬಿರ್ನೆ ಹಾಲು ಕಾಯಿಸ್ಕೊಂಡು ಬಂದ್ಬಿಡ್ತೀನಿ. ಹೋಗಿ ಸರ್. ಕಮಲಿ ಅವರೇ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಡ್ಯಾಡ್, ಏನ್ ಡ್ಯಾಡ್ ಆಗ ನೋಡ್ತಿದ್ದೀರಾ? ಟ್ಯಾಬ್ಲೆಟ್ ತಗೊಳ್ಳಿ. ನುಂಗಿ ಡ್ಯಾಡ್. ಓ ಯಾ ರೈಟ್, ವಾಟರ್ ಬೇಕಲ್ಲ, ತಗೊಳ್ಳಿ. ಇದೇನಿದು?
ಇವನು ಚೇಂಜೇ ಆಗಿಲ್ವಲ್ಲ. ಡ್ಯಾಡ್, ನಾನು ನಿಮಗೆ ನೆನಪಿದ್ದೀನಾ? ಏನೇನು ನಡೆದಿದೆ, ಏನೇನು ಮಾತುಕತೆ ಆಗಿದೆ ಅನ್ನೋದು ನೆನಪಿದೆಯಾ? ಲುಕ್ ಡ್ಯಾಡ್, ನೀವು ಎಲ್ಲರೂ ಥರ ನಾರ್ಮಲ್ ಆಗಿದ್ದಿದ್ರೆ ನಾನು ನಿಮಗೆ ಏನು ಮಾಡ್ತಾನೆ ಇರಲಿಲ್ಲ. ಬಟ್ ನೀವು ಅವಶ್ಯಕತೆಗಿಂತ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡ್ಬಿಟ್ರಿ. ಸೊ ಐ ವಾಸ್ ಹೆಲ್ಪ್ಲೆಸ್. ಯಾ, ಅದಕ್ಕೆ ಏನು ಆಗದೆ ಈಗ ನೀವು ಈ ಸ್ಥಿತಿಯಲ್ಲಿ ಇರೋ ಹಾಗಾಗಿದೆ. ಲುಕ್ ಡ್ಯಾಡ್, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನೀವು ಆ ವಿಷಯಗಳನ್ನ ತಿಳ್ಕೊಂಡಿದ್ದು ನಿಮ್ಮದೇ ತಪ್ಪು ಅಲ್ವಾ ಡ್ಯಾಡ್? ಇನ್ಮೇಲೆ ನಾನು ಕೊಡೋ ಟ್ಯಾಬ್ಲೆಟ್ಸ್ನ ಗುಡ್ ಬಾಯ್ ಥರ ನುಂಗ್ತಾ ಆರಾಮಾಗಿರ್ಬೇಕು. ಓಕೆ ಬೇಬಿ, ಏನು ಮಾತಾಡ್ತಿದ್ದೀರಲ್ಲ? ನಿನ್ನ ಡ್ಯಾಡ್ ಮಾತಾಡಿದ್ರಾ? ಅಯ್ಯೋ, ಏನು ಮಾತಾಡಲಿಲ್ಲ ಮಾಮ್, ನಾನೇ ಸುಮ್ಮನೆ ಮಾತಾಡ್ತಿದ್ದೆ. ನಮ್ಮ ಪರ್ಸ್ನಲ್ ಮ್ಯಾಟರ್ಸ್ ಎಲ್ಲ ಇತ್ತಲ್ಲ, ಅದನ್ನು ಹೇಳ್ಕೊತಿದ್ದೆ ಅಷ್ಟೆ. ಎನಿವೇಸ್, ಡ್ಯಾಡ್ನ ನೋಡ್ಕೊಳ್ಳೋಕ್ಕೆ ನೀವೀಗ ಬಂದ್ರಲ್ಲ, ನೀವೇ ಡ್ಯಾಡ್ನ ನೋಡ್ಕೊಳ್ಳಿ. ಸರಿ ಬೇಬಿ. ರೀ, ನೀವು ಮಾತ್ರೆ ತಗೊಂಡ್ರಾ? ಮಾತ್ರೆ ಕೊಟ್ಟಿದ್ದು ಆಯಿತು, ಅವ್ರು ನುಂಗಿದ್ದು ಆಯಿತು. ಈಗ ನೀವು ಅವ್ರನ್ನ ಮಲ್ಸ್ಬಿಡಿ. ಓಕೆ, ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್ ಮಾಮ್. ಗುಡ್ ನೈಟ್. ಚಂದ್ರು, ಬನ್ನಿ ಮಲ್ಕೊಳ್ಳಿ. ಗುಡ್ ನೈಟ್. ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನನಗೆ ಗಿಫ್ಟ್ ಕೊಡದೆ ಆಟ ಆಡಿಸ್ತೀರಲ್ಲ, ನನಗೆ ಹುಡ್ಕಕ್ಕೆ ಗೊತ್ತಿಲ್ವಾ? ಅದೆಲ್ಲಿ ಇಟ್ಟಿರ್ತೀರಾ? ಇದು ನನ್ನ ಗಿಫ್ಟು. ಈ ಕಮಲಿಯವರು ನನಗೆ ಗೊತ್ತಿಲ್ಲದಿರೋ ಪ್ಲೇಸಲ್ಲಿ ಇಟ್ಟಿದ್ದಾರಾ? ಸರ್, ಹಾಲು. ಥ್ಯಾಂಕ್ಸ್ ಕಮಲಿ ಅವರೇ. ಆದರೆ ನನಗೆ ಹಾಲ್ಗಿಂತ ಇಂಪಾರ್ಟೆಂಟು ನನ್ನ ಗಿಫ್ಟ್. ನನ್ನ ಗಿಫ್ಟ್ ಕೊಡಿ. ರಿಷಿ ಸರ್, ಏನಿದು? ನಾನು ಆಟೋನ್ ಪ್ರೀತಿಯಿಂದ ನಿಮಗೋಸ್ಕರ ಹಾಲು ಕಾಯಿಸ್ಕೊಂಬಂದಿದ್ದೀನಿ. ಅದನ್ನು ಕುಡಿಯೋದು ಬಿಟ್ಟು ಗಿಫ್ಟು ಅಂತಿದ್ದೀರಲ್ಲ, ಕುಡೀರಿ ಸರ್. ಓ ಹೌದಲ್ಲ, ಇರಿ. ಸರ್ ಸರ್ ಸರ್, ಏನಾಯ್ತು ಕಮಲಿ ಅವರೇ? ಕುಡೀರಿ ಅಂದ ತಕ್ಷಣ ಕುಡಿದ್ ಬಿಡೋದಾ? ಹಾಂ, ನೀವೇ ತಾನೇ ಹೇಳಿದ್ದು ಕುಡೀರಿ ಅಂತ. ಹೋಗಿ ಸರ್. ಹೋದ ವರ್ಷ ಇದೇ ದಿನ ನಮ್ಮ ಮೊದಲನೇ ರಾತ್ರಿ ಆಗಿತ್ತು. ಆವತ್ತಿನ ದಿನ ಮಾತ್ರ ನೀವ್ ಅರ್ಧ ಕುಡ್ದು ನನ್ಗರ್ಧ ಕೊಟ್ಟಿದ್ರಿ ಅಲ್ವಾ? ಇವಾಗ ನೋಡಿದ್ರೆ ನೀವೇ ಪೂರ್ತಿ ಕುಡಿಯೋ ತರ ಕಾಣ್ತಿದ್ದೀರಾ. ಸಾರಿ ಕಮಲಿ ಅವರೇ, ನಾನು ಗಿಫ್ಟ್ ಹುಡುಗೋ ಟೆನ್ಷನಲ್ಲಿ ಮರ್ತ್ಬಿಟ್ಟಿದ್ದೆ. ಸರ್, ನಿಮ್ಗೆ ಹೆಂಡತಿಗಿಂತ ಗಿಫ್ಟೇ ಮುಖ್ಯನಾ? ಅಯ್ಯೋ, ಹಾಗೆ ಹೇಳಿಲ್ಲ ಕಮಲಿ ಅವರೇ. ಬುಡಿ ಸರ್, ಇವಾಗ ಹೆಂಗಿದ್ರು ನನ್ನ ಹಳೆ ಹೆಂಡತಿ ಆಗೋದಲ್ವಾ? ಬೇಕಾದ್ರೆ ನೀವು ಪೂರ್ತಿ ಲೋಟನೂ ಕುಡಿದ್ಬಿಡಿ. ಇನ್ನ ಒಂದ್ ಲೋಟ ಬೇಕಂದ್ರೆ ತಂದ್ಕೊಡ್ತೀನಿ. ಅಯ್ಯೋ ಕಮಲಿ ಅವರೇ, ನಾನು ಹಂಗೆ ಹೇಳಿಲ್ಲ. ನೀವು ನನ್ನ ಮುದ್ದಿನ ಹೆಂಡತಿ, ನಿಮಗೆ ಹಾಗೆ ಹೇಳಕ್ಕಾಗತ್ತಾ? ಅಪ್ಪಿ ತಪ್ಪಿನೂ ನಾನು ಹಾಗೆ ಹೇಳಲ್ಲ ನೋಡಿ. ಮಾತಿಗಷ್ಟೇ ನನ್ನ ಮುದ್ದಿನ ಹೆಂಡತಿ ಅಲ್ವಾ? ಅಯ್ಯೋ ಹಾಗಲ್ಲ. ಬೇಕಿದ್ರೆ ನಾನೇ ನನ್ನ ಮುದ್ದಿನ ಹೆಂಡತಿಗೆ ನನ್ನ ಕೈಯಾರ ಹಾಲು ಕುಡಿಸ್ತೀನಿ. ಅಯ್ಯೋ ಸರ್, ನಿಧಾನ. ನಿಮ್ ಗಿಫ್ಟ್ ಎಲ್ಲೂ ಓಡೋಗಕ್ಕಿಲ್ಲ, ನಿಧಾನ ಕುಡೀರಿ. ತಗೊಳ್ಳಿ. ನೀವು ಹೇಳ್ದ ಹಾಗೆ ಹಾಲು ಕುಡ್ದು ಮುಗಿಸಿದೀನಿ. ಈಗ ನನ್ನ ಗಿಫ್ಟ್ ಎಲ್ಲಿದೆ ಹೇಳಿ? ಅಯ್ಯೋ, ಅದೆಲ್ಲಿರ್ಬೇಕೋ ಅಲ್ಲೇ ಇರ್ತೈತೆ. ಕಮಲಿ ಅವರೇ,
ಪ್ಲೀಸ್, ಆ ಗಿಫ್ಟಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ನಂಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನೋಡಿ, ನನ್ನ ಮುದ್ದು ಬಂಗಾರ ಅಲ್ವಾ, ಪ್ಲೀಸ್ ಕಮಲಿ ಅವರೇ. ಆಹಾ, ಈ ಮುದ್ದೆಲ್ಲ ಬರೀ ಬಾಯಿ ಮಾತಲ್ಲಲ್ವಾ ಸರ್, ಇದೆಲ್ಲ ಮನಸ್ಸಿಂದ ಬರಬೇಕು. ಕಮಲಿ ಅವರೇ, ನಿಜವಾಗ್ಲೂ ನಾನು ಈ ಮಾತನ್ನ ಮನಸಾರೆ ಹೇಳ್ತೀನಿ. ನಿಮ್ಮಷ್ಟು ಒಳ್ಳೆ ಹುಡುಗಿ ಈ ಪ್ರಪಂಚದಲ್ಲೇ ಇಲ್ಲ. ದಯವಿಟ್ಟು ಹೇಳಿ, ಎಲ್ಲಿದೆ ಗಿಫ್ಟು? ಆ ಗಿಫ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಲ್ವಾ? ಸರಿ ಸರ್, ಇನ್ನು ನಿಮ್ಮನ್ನ ಕಾಯ್ಸಕ್ಕಿಲ್ಲ. ನನಗೆ ಮಾತ್ರೆ ಕೊಟ್ಟು ಕೊಟ್ಟು ಹುಚ್ಚುಡಿಯೋವಾಗ ಮಾಡಿಸಿದಾಳಲ್ಲ, ಇವಳು ಒಬ್ಳು ಮಗಳ. ನಾನು ಮಾತ್ರೆ ತಗೊಂಡಿಲ್ಲ ಅಂದರೆ ನಾರ್ಮಲ್ ಆಗೇ ಇರ್ತೀನಿ. ಇದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸಾಕ್ಷಿ ಸಮೇತ ಇದು ನಡೀಬೇಕು. ಪ್ರಪಂಚದಲ್ಲಿ ನಿನ್ನಂಥ ಮಕ್ಕಳು ಇರ್ತಾರೆ ಅಂತ ಎಲ್ರಿಗೂ ಗೊತ್ತಾಗೋ ಥರ ಮಾಡ್ತೀನಿ. ಉರ್ಮಿಳಾ, ನಿನ್ನ ಪ್ರೀತಿ ನಿಜ ಇರ್ಬೋದು, ಆದರೆ ನಿನ್ನ ಮೈಂಡ್ ಸೆಟ್ಟೇ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಮಗಳ ಮೇಲೆ ಇರೋ ಕೋಡು ಪ್ರೀತಿ ನನಗೇನು ಮಾಡುತ್ತೋ ಗೊತ್ತಿಲ್ಲ. ಅವಳು ನೀನು ನಂಬಿದ್ಯಾ, ಆದರೆ ಅವಳು ಎಂಥವಳು ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ. ಅವಳಿಗೆ ಬೇಡ ಅನಿಸಿದ್ರೆ ಹೆತ್ತ ಅಮ್ಮ ಅಂತಲೂ ನೋಡದೆ ಅವಳನ್ನು ಮುಗಿಸ್ಬಿಡ್ತಾಳೆ. ಅಂಥ ಮಗಳು ಅವಳು. ನಿನಗೆ ಮುಂದೆ ಇದು ಗೊತ್ತಾಗುತ್ತೆ. ಅಮ್ಮ, ನನ್ನಿಂದ ನಿನಗೆ ನೆಮ್ಮದಿನೇ ಇಲ್ವಲ್ಲಮ್ಮ. ಈ ವಯಸ್ಸಲ್ಲೂ ನಾನು ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀನಲ್ಲಮ್ಮ. ನಮ್ಮ ಮನೆಗೆ ಬರ್ತಿದ್ದಂಗೆ ಅಪ್ಪ ತೀರ್ಕೊಂಡಿರೋ ವಿಷಯ ಹೇಳಿದೆ. ಆ ನೋವನ್ನು ತೋರ್ಸ್ಕೊಳಕ್ಕಾಗ್ಲಿಲ್ವಲ್ಲಮ್ಮ. ಅಂತ ದತ್ತದೃಷ್ಟ ಅಮ್ಮ ನಾನು. ಯಾಕೆ ತೋರಿಸ್ಕೊಳಕ್ಕಾಗಲಿಲ್ಲ ಅಂತ ಗೊತ್ತಾ ಅಮ್ಮ? ನಾನು ಸರಿ ಹೋಗಿದ್ದೀನಿ, ಅದನ್ನ ನಿನ್ನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ಅದಕ್ಕೆ ನನ್ನ ದುಃಖನೂ ಹೇಳಕ್ಕಾಗ್ಲಿಲ್ಲ, ನಿನ್ ಮೇಲಿರೋ ಪ್ರೀತಿನೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ ಅಮ್ಮ. ಚಂದ್ರು, ಚಂದ್ರು, ಯಾಕಪ್ಪ, ಏನಾಯ್ತು? ಇಲ್ಲಿ ಯಾಕೆ ಬಂದು ಕೂತಿದ್ಯೋ? ಏನಾಯ್ತಪ್ಪ, ಹೇಳು. ಭಯ ಆಗ್ತಿದೆ ಕಂದ. ಯಾಕಪ್ಪ, ಯಾಕಪ್ಪ ಭಯ? ನಾನಿದ್ದೀನಲ್ಲ, ಭಯ ಪಡ್ಬೇಡ. ಹೇಳಪ್ಪ. ನಾನಿನ್ನ ಪಾಪ ಮಲ್ಗು. ಏನಾಯ್ತು ಕಂದ? ಹಾಡು ಓ, ಆ ಹಾಡ ಹಾಡ್ತೀನಪ್ಪ.
ಅತ್ತಿತ್ತ ನೋಡದಿರು, ಹತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ, ಜೋ 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 ಜೋ. ಅತ್ತಿತ್ತ ನೋಡದಿರು, ಹತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ, ಜೋ 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 ಜೋ.